ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ವೆಜಿಟೇಬಲ್ಸ್ ಎಲ್ಲ ತಂದಿದ್ದಾರೆ. ಇಲ್ಲಿ ಈರುಳ್ಳಿ 10 kg ಇದೆ ಮಮ್ಮಿ. 10 kg ಈರುಳ್ಳಿ, ಟೊಮೆಟೊ. ಏನಕ್ಕಪ್ಪ ಅಂತಂದರೆ ಮತ್ತೆ ನೇರಳೆಹಣ್ಣು ತಂದಿದ್ದಾರೆ ನೋಡಿ. ಶುಂಠಿ 1 kg ಅದ. ಆಲೂಗಡ್ಡೆ 2 kg ಅಂದರೆ ಮನೆಗಿರ್ಲಿಂತ ಬೆಳ್ಳುಳ್ಳಿ 1 kg ತಗೊಳ್ಳಿ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ. ಏನಕ್ಕಪ್ಪ ಅಂತಂದರೆ ನಾಳೆ ನಮ್ಮದು 2nd ಫ್ಲೋರ್ದು RCC ಪೂಜೆ. ಸೊ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ಬಿಡಿಸಿ ಇಟ್ಕೋಬೇಕು. ಬೆಳ್ಳುಳ್ಳಿ, ಶುಂಠಿ. ಮತ್ತು ನಾಳೆ ಅವರಿಗೆ ಫಸ್ಟು ಬ್ರೇಕ್ಫಾಸ್ಟು, ಆಮೇಲೆ ಊಟ ಅಲ್ವ ಮಮ್ಮಿ? ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಿದ್ದೀವಿ? ವೆಜಿಟೇಬಲ್ ಪಲಾವ್. RCC ಪೂಜೆ ಅಂದರೆ ಕೊಡಲೇಬೇಕಾ, ಮಾಡಲೇಬೇಕಾ? ಮಾಡ್ತಾರೆ. ಅದು ಅಂದರೆ ಮನೇಲಿ ಮಾಡೋರು ಮಾಡಿಕೊಡ್ತಾರೆ, ಇಲ್ಲ ಕ್ಯಾಟ್ರಿನಿಂದ ತರಿಸ್ಕೊಡ್ತಾರೆ. ಬಟ್ ನಮ್ಮ ಮನೇಲಿ ಮಾಡ್ತೀವಿ. ಬೆಳಗ್ಗೆ ಅವ್ರಿಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ, ನಾನ್ ವೆಜ್ ಊಟ. ಸೊ ಇವಾಗಲೇ ಎಲ್ಲ ಕಟ್ ಮಾಡಿಕೊಂಡು ಇದೆಲ್ಲ ಬಿಡಿಸ್ಕೊಂಡ್ವಿ ಅಂತಂದರೆ ಯಾವುದೆಲ್ಲ ಬಿಡಿಸ್ಕೋಬೇಕು ಅದನ್ನು ನಾಳೆಗೆ ಸ್ವಲ್ಪ ಫ್ರೀ ಆಗುತ್ತೆ ಅಂತ. ಇವ್ನು ನೋಡಿ ನಿಂಬೆಹಣ್ಣು ಮಾರ್ತಾ ಇದ್ದಾನೆ. ನಿಂಬೆಹಣ್ಣು ಕೊಡಿಯಪ್ಪ ಸಾಹೇಬ್ರೆ. ನಿಂಬೆಹಣ್ಣು ಕೊಡಿ. ನಿಂಬೆಹಣ್ಣು ಹುಡುಗರ ತಂದಿದ್ದೀನಿ ನೋಡಿ. ಪರಾಮ್ ಎಸ್ಕೇಪು. ಮತ್ತೆ ನೇರಳೆಹಣ್ಣು ಸೀಸನ್ ಫ್ರೂಟ್ ತಂದಿದ್ದಾರೆ. ಇದನ್ನು ವಾಶ್ ಮಾಡಿ ಹಣ್ಣು ಸಾಂಗ್ ತಿನ್ಲೇಬೇಕಲ್ಲ. ಸೊ ಇವಾಗ ವಾಶ್ ಮಾಡೋಣ ಬನ್ನಿ. ಬುಜ್ಜಿ ಮತ್ತು ಸುನಿಲ್ ಇಬ್ಬರು ಹೊರಗಡೆ ಹೋದ್ರು ಅಂತಂದರೆ ಸಾಕು, ಏನಾದರೂ ಒಂದು ಶಾಪ್ ಮಾಡಿರಬೇಕು, ಇಲ್ಲ ಅಂತಂದರೆ ಆಟ ಆಡ್ಕೊಂಡು ಬರಲೇಬೇಕು ಗೇಮ್ಸ್ನ. ಸೊ ಡೆಕಾತ್ನಾಲ್ಗೆ ಹೋಗಿದ್ರು, ಅಲ್ಲಿ ಹೋಗ್ಬಿಟ್ಟು ಅವನು ಆಟ ಆಡ್ಕೊಂಡು ಬರ್ತಾ ಇದ್ದಾನೆ. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾರೆ ಸುನಿಲು. ಸೊ ಆ ಕ್ಲಿಪ್ಪಿಂಗ್ಸ್ನೂ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ಬುಜ್ಜಿಗೆ ಅವ್ರ ಪಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ, ಆಟ ಆಡೋಕ್ಕೆ ಇಷ್ಟ. ಸೊ ಅವ್ನ ಮಾತುಕತೆ ಎಲ್ಲ ಆಡ್ತಾ ಇರ್ತಾನೆ. ಅವ್ರ ಅಪ್ಪನ ಜೊತೆ ಪರ್ಸ್ನಲ್ ಆಗಿ ಅವ್ನಿಗೆ ಏನೇನು ಬೇಕು, ಏನು ಮಾಡ್ಬೇಕು ಅನಿಸುತ್ತೆ ಎಲ್ಲನೂ ಶೇರ್ ಮಾಡ್ಕೋತಾ ಇರ್ತಾನೆ. ಸೊ ಏನೋ ಒಂಥರ ಅವ್ರ ಪಪ್ಪ ಇಲ್ಲಿ ಇರಲ್ಲ, ಡ್ಯೂಟಿ ಇಲ್ಲಿ ಹೊರಗಡೆ ಇರ್ತಾರಲ್ವ, ಅವನು ಹಂಗಾಗಿ ಅವ್ರ ಪಪ್ಪ ಬಂದಷ್ಟು ದಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಬಿಡ್ತಾನೆ. ಸೊ ನಾವೇನು ರಿಸ್ಟ್ರಿಕ್ಷನ್ ಮಾಡಲ್ಲ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. 6 o'clockಗೆ ಎದ್ವಿ. ಏನಕ್ಕಂತಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಮತ್ತು ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವ. ಬ್ರೇಕ್ಫಾಸ್ಟ್ಗೇನು ನೈಟೇ ಏನೇನು ಬೇಕು ಎಲ್ಲ ಬಿಡಿಸಿಟ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ಆ್ಯಂಡ್ ವೆರಿ ಕ್ವಿಕ್ಕಾಗಿ 7 o'clockಗೆಲ್ಲ ಬ್ರೇಕ್ಫಾಸ್ಟ್ ಆಯಿತು. ಆ್ಯಂಡ್ ನಮ್ಮ ಮನೆ ಕಿಚನ್ ನೋಡಿ ಕಂಪ್ಲೀಟ್ ಮೆಸ್ಸಿ ಆಗಿದೆ. ಸೊ ಇವಾಗ ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ. ಇದಕ್ಕೆ ಚಟ್ನಿ, ಹಪ್ಪಳ ಎಲ್ಲನೂ ಮಾಡಿದ್ವಿ. ಇವಾಗ ನಮ್ಮ ಮನೆ ಮೇಡ್ ಏನಿದ್ದಾರೆ ಅಲ್ವಾ, ಅವ್ರು ಬಂದು ಕೆಲಸ ಎಲ್ಲ ಮುಗಿಸಿದ ಮೇಲೆ ಬೇರೆ ಕೆಲಸ. ಸೊ ಗೈಸ್, ಇವಾಗ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆಯಿಂದ ಫುಲ್ ಅದು ಇದು ಕೆಲಸ. ಮಮ್ಮಿ ಎಲ್ಲ ತಿಂಡಿ ಎಲ್ಲ ತೊಗೊಂಡು ಆಲ್ರೆಡಿ 8:15ಗೆಲ್ಲ ಹೊರಟರು. ಸೊ ಇವಾಗ ಆಲ್ರೆಡಿ 10:30 ಆಗೋಗ್ಬಿಟ್ಟಿದೆ. ನಾನು ಮಧ್ಯಾಹ್ನಕ್ಕೆ ಏನೇನೆಲ್ಲ ಬೇಕೋ ರೆಡಿ ಮಾಡ್ಕೊತಿದ್ದೀನಿ. ಅಂದರೆ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಎಸ್ ಹೌದು, ನಾವು ಬಂದ್ವಿ. ಮಮ್ಮಿ ಬಂದೇ ಬಿಟ್ರು. ಸೊ ಅದಕ್ಕೆ ಗೀ ರೈಸ್ಗೆಲ್ಲ ಬೆಳಗ್ಗೆನೇ ರುಬ್ಬಿಟ್ಟಾಗಿದೆ. ಮಮ್ಮಿ ಎಲ್ಲ ರೆಡಿ ಮಾಡಿದರೆ ಮತ್ತು ನೈಟೇ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಿದ್ದೀವಿ. ಬರ್ತೀನಿ ರೀ, ಡೋರ್ ಓಪನ್ ಮಾಡಿಬಿಟ್ಟು. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಸ್ಟೈಲು ಸುಸ್ತಾಗ್ಬಿಟ್ಟಾರೆ ಪಾಪ. ತಿಂಡಿ ಮಾಡಿಲ್ಲ, ಟೈಮ್ ಆಗದ, ಸುಸ್ತಾಗಿದ್ದಾಗು. ಅಲ್ಲೆಲ್ಲ ಎಲ್ರಿಗೂ ತಿಂಡಿ ಬಡಿಸ್ಬಿಟ್ರಂದ್ರ ಡ್ಯಾಡಿ ಬಡಿಸಿದ್ರ ಇದೆಲ್ಲ ಆಯ್ತಾ? ಇದನ್ನ ಸ್ವಲ್ಪ ಲೇಟ್ ಆಯ್ತಲ್ಲ. ಸರಿ, ನಾಷ್ಟ ಕೊಟ್ಟು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಅಂದರೆ ಹಾಕೊಡ್ತೀನಿ. ಬೆಳಗ್ಗೆ ಸ್ವಲ್ಪ ತಿಂದಿದ್ದಾರೆ. ಚಟ್ನಿ ನಾಷ್ಟ ಮಾಡೋಣ. ಈರುಳ್ಳಿ ಎಷ್ಟು ಕಟ್ ಮಾಡಿದ್ರಿ ಮಮ್ಮಿ? ಬಂದಿಲ್ವಾ? ಬಂದು ಹೋದ್ರಲ್ಲ, ನಾನು ಇಲ್ಲೆಲ್ಲ ತುಂಬಿದ್ನ ಆ ಕಡೆ ಇಟ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಎಲ್ಲ ಹೊಡ್ಸಿದ್ದೀನಿ ಅದೆಲ್ಲ. ಅದು ಬಿಚ್ಬಿಡು, ಚಿಕನ್ ಬಿಚ್ಬಿಟ್ಟು ತೊಳಿಯಕ್ಕೆ ಇಲ್ಲಿ ತಿಂಡಿ ಮಾಡಿ. ಗಾಡಿ 10 kg ನಾ? 12? ಹೌದಾ, ಸರಿ ಆಯ್ತು. ತಿಂಡಿ ಮಾಡ್ತೀರಾ? ಅವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು 1/2 hour ಬಿಟ್ಟು ಇವಾಗ ಮತ್ತೆ ಮಧ್ಯಾಹ್ನದ ಅಡುಗೆಗೆ ಶುರು ಮಾಡಿದ್ದೀವಿ. ಆಲ್ಮೋಸ್ಟ್ ಟೈಮ್ ಬಂದು 10:40 ಆಗೋಗ್ಬಿಟ್ಟಿದೆ.
ಇದಕ್ಕೂ ಏನಿಲ್ಲ, ಎಲ್ಲ ಮಸಾಲೆ ಎಲ್ಲ ರುಬ್ಬಿರೋ ರೀಸನ್ನಿಂದ ಚಿಕನ್ ಬಂದು ಒಂದು 12 kg ಅಷ್ಟು ಚಿಕನ್. ಇಲ್ಲಿ ಚಿಕನ್ಗೆ ಬೇಕಾಗಿರೋ ಮಸಾಲೆ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಟೊಮಾಟೊ ಪ್ಯೂರಿ ಎಲ್ಲ ಮಾಡ್ಕೊಂಡಿದ್ವಲ್ಲ, ಎಲ್ಲ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿ ಮಸಾಲೆಗೆ ಏನೇನು ರುಬ್ಬಿದ್ವಿ ಅಲ್ವಾ ಅದನ್ನು ಹಾಕ್ಬಿಟ್ಟು ನೀರೆಷ್ಟು ಬೇಕು ಅದನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ವಿ. ಒಂದು ಸೈಡು ಕಂಪ್ಲೀಟಾಗಿ ಡ್ರೈ ಆಗ್ತಾಯಿದೆ ಚಿಕನ್ನು. ಸೊ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ ಅಷ್ಟೇ. ಎಲ್ಲನೂ ರೆಡಿ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ. ವಿತಿನ್ ಹಾಫ್ ಆನ್ ಅವರ್ ಇಲ್ಲ 45 ಮಿನಿಟ್ಸಲ್ಲಿ ಇದು ಕೂಡ ರೆಡಿ ಆಗುತ್ತೆ. ಚಿಕನ್ ಗ್ರೇವಿ ಅಂತೂ ಸಖತ್ತಾಗಿತ್ತು, ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಸೊ ಚಿಕನ್ ಗ್ರೇವಿ ಏನು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಗೀ ರೈಸ್ ಮಾಡೋದಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ. ಗೀ ರೈಸ್ಗೂ ಕೂಡ ಮಸಾಲೆ ಎಲ್ಲ ಆಗಿದೆ. ಹಾಯ್, ಹಿಂದೆ ತಿರುಗು. ಏನು ಬೇಗದು? ಸ್ಕೇಟಿಂಗ್. ಓಕೆ ಬನ್ನಿ, ಲೇಟ್ ಆಯಿತು. ಬೇಗ ಬೇಗ. ವೆದರ್ ಅಂತ ಇವತ್ತು ಸ್ಕೂಲ್ ಟೈಮ್ ಆಗಿದ್ರೆ ಹೇಗಿದೆ. ಅಯ್ಯೋ ಅಯ್ಯೋ ಇಷ್ಟೆಲ್ಲ ಒತ್ಕೊಂಡು ಇವನು. ಹಾಂ ಬಂತು ಬಸ್ಸು. ಬಂತು. ಬಾಯ್. ಅಯ್ಯೋ ಅಯ್ಯೋ ಬಿಳ್ಳಿ ಬಿಳ್ಳಿ. ಒಬ್ಬ ಕಾಲಿಗೆ ಬಿದ್ದು ಸಣ್ಣ ಮಾಡ್ಕೊತಿದ್ದಾನೆ. ಇಲ್ಲ ನನಗೆ ಕಾಲಿಗೆ ಬಿದ್ದುಬಿಟ್ಟು ಹೋದ. ಈಗ ಅವ್ರ ಅಮ್ಮನ ಕಾಲಿಗೆ ಬಿದ್ದುಬಿಟ್ಟು ಅವ್ನು ಸಣ್ಣ ಮಾಡಿಕೊಂಡು ಯಾವಾಗಲೂ ಸ್ಕೂಲ್ಗೆ ಹೋಗೋದು ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾನೆ. ದೇವ್ರ ದೀಪ ಹಚ್ಚೋದು, ಬೆಳಕಿನ ಎದ್ದು ಸ್ನಾನ ಮಾಡೋದು, ಎಕ್ಸಸೈಸು, ಪೂಜೆ ಎಲ್ಲ ಕಲ್ತ್ಬಿಟ್ಟಿದ್ದೀನಿ. ಅವ್ನು ಬೆಳಗ್ಗೆ 6 ಗಂಟೆಗೆ ಎದ್ದುಬಿಟ್ಟು ಅಷ್ಟೆಲ್ಲ ಮುಗಿಸ್ತಾನೆ. ಎಷ್ಟು ಸರಿ ಬಾಯ್ ಮಾಡ್ತೀಯೋ? ತೋರಿಸಿಲ್ಲ, ತುಂಬಾ ನೋವಿದೆ ಅಂತ ಇಲ್ಲಿ ತೋರಿಸಿದಾಗ ಅದು ಇವಾಗ ಅದು ಏನು ಕ್ಯೂರ್ ಆಗೋ ಸ್ಟೇಜಲ್ಲಿದೆ. ಆವಾಗ ಸಿಕ್ಕಾಪಟ್ಟೆ ಪೇನ್ ಇತ್ತು ಅಂದ್ಬಿಟ್ಟು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ, ಅದನ್ನು ತಗೋಬೇಕು. ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಸುನೀಲ್ ಆಮೇಲೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಬನ್ನಿ 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 ಕಡೆ. ಸೊ ಬನ್ನಿ, ಎಲ್ಲಿಗೆ ಏನು ಅಂತ ವಿಡಿಯೋನ ನೋಡಿ. ಕಂಪ್ಲೀಟಾಗಿ ಚೆನ್ನಾಗಿರುತ್ತೆ ವಿಡಿಯೋ. ಸೊ ಲೆಟ್ಸ್ ಗೋ. ಮಮ್ಮಿ, ಮಾಮ್ ಬನ್ನಿ, ಬಂದಿದೆ. ವೆದರ್ ನೋಡಿ ಇವತ್ತು ಹೆಂಗಿದೆ ಅಂತ. ನನಗೆ ಒಂದು ಶೂಟ್ ಇತ್ತಾಯ್ತಾ, ಇಲ್ಲಿಗೆ ಬಂದಿದ್ವಿ. ನಚಿಕೇತ್ ಕ್ಲಾತಿಂಗ್ಸ್ ಅವ್ರದ್ದು ಇದೇ ಜೂನ್ 18 21 ಇದೆ. ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ, ಹಾಗೆ ಒಳ್ಳೆ ಆಫರ್ಸು ಇದೆ. ಇದ್ರ ಜೊತೆ ನನ್ನ ಮಗ ಹಠ ಮಾಡ್ತಿದ್ದ, ಅದನ್ನು ರೆಕಾರ್ಡ್ ಮಾಡಿದ್ದೀನಿ, ಕೇಳಿಸ್ಕೊಳ್ಳಿ. ಸ್ಟಿಚ್ ಮಾಡಿಸ್ಕೊಳ್ಳಿ. ಮತ್ತು ಇದೆಲ್ಲ ಎಲ್ಲಿ ತಗೊಂಡ್ರಿ ಅಂತ ಕೇಳಿದೆ. ನನಗೆ ನಚಿಕೇತ್ ಇನ್ನೂ ಇದೆ. ನಚಿಕೇತ್ ಕ್ಲಾತಿಂಗ್ಸ್ ಅವ್ರದ್ದು ಏನು ಸೀರೆ ಉತ್ಸವ ನಡೀತಾ ಇದೆ ಅಲ್ಲಮ್ಮ ಚೌಟ್ರಿ ಮೈಸೂರಲ್ಲಿ. ನಾನು ಪ್ರಮೋಷನ್ಗೆ ಹೋಗಿದ್ನಲ್ಲ, ಅಲ್ಲೇ ತೊಗೊಂಡು ಬಂದಿದ್ದು. ಬಟ್ ಸ್ಯಾರೀಸ್ ಎಲ್ಲ ಅಲ್ಟಿಮೇಟ್ ಕಲೆಕ್ಷನ್ಸು, ತುಂಬಾ ಚೆನ್ನಾಗಿದೆ. ನಮ್ಮ ಮಮ್ಮಿ ಸಿಂಪಲ್ ಸ್ಯಾರಿ ಮತ್ತು ಈ ಥರ ಕಾಟನ್ ಸ್ಯಾರಿ ತೊಗೊಂಡ್ರು. ಇದು ನನಗೆ ಅಂತ ಚೂಸ್ ಮಾಡಿದ್ರು. ಇನ್ನೂ ಒಂದಿದೆ, ತೋರಿಸ್ತೀನಿ. ಬಟ್ ಅವ್ರ ಹತ್ರ ಮೈಸೂರು ಸಿಲ್ಕ್, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಾಂಚೀಪುರಂ ಸ್ಯಾರೀಸ್ ಎಲ್ಲ. ಇದು ನೋಡಿ ಎಷ್ಟು ಬ್ಲೌಸ್ ಪಾರ್ಟ್ ಇದು. ಅದು ಬ್ಯಾಗ್ ಈ ಕಡೆ ಬಿಸಾಕಿ ಮಮ್ಮಿ, ಅದು ನಿಮಿಷ. ಹಾಂ ಮಮ್ಮಿ, ಅದು ಬಿಸಾಕಿ. ಹಾಂ ತಗೊಂಬನ್ನೆ, ತಗೋ ಆಟ ಆಡು. ಟೇಕ್. ಚೆನ್ನಾಗಿದೆ ಸೀರೆ ಅಂತ. ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಡು. ಕಾಂಬಿನೇಷನು ಚೆನ್ನಾಗಿದೆ, ವೈಟ್ ಮತ್ತು ಒಂಥರ ಕ್ರಿಸ್ಟಲ್ ಕಲರ್ ಥರ. ಹಾಂ ಇದು ನನಗೆ ಅಂತ ಚೂಸ್ ಮಾಡಿದ್ರು, ನಾನು ಮಮ್ಮಿಗೆ ಅಂತ ಚೂಸ್ ಮಾಡಿದೆ. ಇದು ಇಷ್ಟ ಆಯಿತು. ಯಾವ್ದು ಇಷ್ಟ ಆಯಿತು? ನಿಮಗೆ ಅಂತ ಚೂಸ್ ಮಾಡಿದ್ದು ಇಷ್ಟ ಆಯಿತು. ನಿಮಗೆ ಸೂಟ್ ಆಗುತ್ತೆ ಅಂತ ನೀವು ನನಗೆ ಅಂತ ಸೂಟ್ ಮಾಡಿ ಚೂಸ್ ಮಾಡಿದ್ರಲ್ಲ, ಅದು ನನಗೆ ಇಷ್ಟ ಆಯಿತು. ಹೌದಾ? ಎಸ್, ಇದು ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ಏನೋ ಒಂಥರ ಕಲರ್, ಈ ಥರ ರೇರ್ ಕಲರ್ ನಾನು ನೋಡಿರೋದು. ಚೆನ್ನಾಗಿದೆ. ಈ ಕಲರ್ ಚೆನ್ನಾಗಿದೆ. ಎಸ್, ಆಮೇಲೆ ಪ್ಯಾಟ್ರನ್ನು ಚೇಂಜ್, ಸೇಮ್ ಕಾಟನ್ನೇ. ಬಟ್ ನನಗೆ ಏನು ತೋರಿಸ್ತಾರಲ್ಲ ಅದರಲ್ಲೂ ಈ ಥರ ಡಿಸೈನ್ ಇತ್ತು. ಬಟ್ ಮಮ್ಮಿ ಬೇಡ, ಇಬ್ಬರದು ಒಂದೇ ಥರ ಡಿಸೈನು ಅಂದ್ಬಿಟ್ಟು ಡಿಸೈನ್ ಮತ್ತು ಕಲರ್ ಬೇರೆ ತೊಗೊಂಡ್ರು. ಇದು ಬ್ಲೌಸಾ? ಚೆನ್ನಾಗಿದೆ. ಎಸ್, ಸ್ಟಿಚ್ ಮಾಡಿಸೋಣ ಚೆನ್ನಾಗಿ. ಹೆಂಗೆ ಅದು ಮಂತ್ರಾಲಯ ಹೋಗ್ಬೇಕಲ್ಲ,
ತಿರುಪತಿ. ತಿರುಪತಿ ಹೋಗ್ಬೇಕಲ್ಲ, ಹ್ಮ್ ಸಿಂಪಲ್ ಸ್ಯಾರಿಗಳೇ ಸರಿ ಕಾಸ್ಟ್ಲಿ ಸ್ಯಾರಿಗಿಂತ. ದೇವಸ್ಥಾನಕ್ಕೆ ಹಾಕೊಳಕ್ ಇಟ್ಕೊಬೇಡ ಇಟ್ಕೊಂಡು. ನಾನೊಂದು ನಿಮ್ಮ ಇದನ್ನೇ ಸ್ಟಿಚ್ ಮಾಡಿಸ್ಬಿಡು, ನಾನೇ ಸ್ಟಿಚ್ ಮಾಡಿಸಿದ್ರೆ ದೇವಸ್ಥಾನಕ್ಕೆ ಬಾರ್ಡರ್ ಸ್ಯಾರಿ ಅದು ಬೇಡ ಲೈಟ್ ವೆಯ್ಟೇ ಚೆನ್ನಾಗಿರೋದು. ಅಯ್ಯೋ ಅವನು ವಿಡಿಯೋ ಮಾಡ್ತಾರೆ ನೋಡಿ ಫ್ರೆಂಡ್ಸ್, ಇಲ್ಲಿ ವಿಡಿಯೋ ವಿಡಿಯೋ ಮಾಡು. ಆಲ್ರೆಡಿ ನಮ್ಮ ವಿಡಿಯೋ ಆ್ಯಂಡ್ ಎಡಿಟರ್ ರೆಡಿ ಆಗ್ತಿದ್ದಾರೆ. ಇಲ್ಲಿ ತೋರಿಸು ಮನೆ ವಿಡಿಯೋ ಮಾಡು. ನೀನು ಮಾಡ್ತಿದ್ಯಾ? ನೋಡಿ ಇಲ್ಲಿ ಸೂಪರ್, ಚೆನ್ನಾಗಿ ಮಾಡ್ತಿದ್ಯಾ, ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ವಿಡಿಯೋ. ಹೀಗೆ ಮಾಡ್ಕೊಡಿ. ಚಪ್ಪಾಳೆ. ಒಬ್ಬ ಆಯ್ತು, ಚೆನ್ನಾಗಿ ಬರ್ತಾ ಇದೆ. ನಾನು ಹೆಂಗೆ ಇಟ್ಕೊಂಡಿದ್ದೆ ನಂಗೆ ಇಟ್ಕೋತಾ ಇದ್ದ ನಾನು. ವಿಡಿಯೋ ಮಾಡ್ತಿದ್ದೆಮ್ಮ. ನೋಡಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಅವನು. ಸೂಪರ್. ಇನ್ನ ಇದು ಎಲ್ಲಪ್ಪ ಹಾಕೊಡ್ಲ. ನೋಡಿ ಇದು ಸುನಿಲ್ ಕೊಟ್ಟಿದ್ದಾರೆ. ಏ ಪರಿ